ಅಬ್ಬಬ್ಬಬ್ಬ ಗಾಳಿ ಕೂತ್ಕೊಂಡ್ಬಿಟ್ರಲ್ಲ ಇವತ್ತು ಯಾಕೆ ಯಾವಾಗಲೂ ಒಳಗೆ ಕೂತ್ಕೊಂತಿದ್ರಿ ದಿನ ಇವತ್ತೇನು ಹೊರಗೆ ಕುಂತ್ಬಿಟ್ಟಿರಿ ಬಂದ್ರೆ ಕುತ್ಕೊಂಡ ಬಿಟ್ರೆ ಚಲೋ ಆಯ್ತು ಬಿಡು. ಯಾಕ್ರಿ ನಾ ಕುತ್ಕೋಬಾರ್ದಾಗಿತ್ತ ಏ ಇಲ್ರಿಪ್ಪ, ನಾ ಎಲ್ಲ ಹಂಗೆ ಅದೇ ಕುತ್ಕೋಬಾರ್ದಾಗಿತ್ತು ಅಂತ ಹೇಳಿ ಅನ್ನೋಕ್ಕೂ ಮುಂಚೆ ಕುತ್ಕೊಂಡ್ಬಿಟ್ರಲ್ಲ, ಅದಕ್ಕೆ ಹೇಳಿದೆ ಕುಂತ ಬಿಟ್ರೆ ಅಂತ ಹೇಳಿ. ಅಂದಂಗೆ ನಾಷ್ಟ ಗೀಷ್ಟ ಎಲ್ಲ ಆತನ ಆತ್ರಿಪ್ಪ, ಮುಂಜಾನೆ ನಾನು ನಾಷ್ಟ ಮಾಡಿರ್ತೇನೆ. ನಾಷ್ಟ ಅಂದ್ರೆ ಏನ್ರಿ, ನಾವೆಲ್ಲ ಡೈಟ್ನಾಗ ಇರ್ತಾವಲ್ಲ, ಬೆಳಿಗ್ಗೆ ಒಂದು ಲೋಟ ಗ್ರೀನ್ ಟೀ ಕುಡಿದ್ಬಿಟ್ರೆ ಮಧ್ಯಾಹ್ನದವರೆಗೂ ನಡಿತೈತಿ. 12 ಗಂಟೆಗೆ 2 ಸೌತೆಕಾಯಿ 2 ಕ್ಯಾರೆಟು 1 ಬೀಟ್ರೂಟು ಕಟ್ ಮಾಡಿ ಅದಕ್ಕೊಂಚೂರು ಅರ್ಧ ಮರ್ಧ ಬೇಯಿಸ್ಕೊಂಡು ಚೂರು ಉಪ್ಪು ಹಾಕ್ಕೊಂಡು ತಿಂದುಬಿಟ್ರೆ ಮತ್ತೆ ನಮ್ಮದು ಬ್ರೇಕ್ಫಾಸ್ಟ್ ಮುಗೀತು. ಇನ್ನು ಮಧ್ಯಾಹ್ನ ಊಟ ಅಂದ್ರೆ 3 ಗಂಟೆ, 1 ಚಪಾತಿ ತಿಂದ್ರೆ ಊಟ ಮುಗೀತು. ಇನ್ನು ರಾತ್ರಿ ಅಂದ್ರೆ 1 ಲೋಟ ಹಾಲು. ಊಟದ್ದೇನು ಖರ್ಚು ಜಾಸ್ತಿ ಇಲ್ರಿ ನಮ್ದು. ಹೌದು ನೀವು ನೋಡಿದ್ರೆ ಗೊತ್ತಾಕತಿ, ಊಟಕ್ಕೆಲ್ಲ ಜಾಸ್ತಿ ಖರ್ಚಾಗಂಗಿಲ್ಲ, ಆದ್ರೆ ಬಟ್ಟೆಗೆ ಜಾಸ್ತಿ ಖರ್ಚು, ಹೊಟ್ಟೆಗಿಂತ ಬಟ್ಟೆಗೆ ಖರ್ಚು ಜಾಸ್ತಿ ಅಂತ ನಂಗೆ ಅನಿಸ್ತತಿ ನಿಮ್ಮನ್ನು ನೋಡಿದ್ರೆ. ಏನು ಮಾಡಿದ್ರಿ, ಔಟ್ಲುಕ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತಾರ. ಹಾಗಾಗಿ ನಾವು ಹೊಟ್ಟೆಗಿಂತ ಬಟ್ಟೆಗೆ ಸ್ವಲ್ಪ ಜಾಸ್ತಿ ಖರ್ಚು ಮಾಡೋದು. ಸೌಂದರ್ಯ ಮುಖ್ಯ ಅಲ್ರಿ, ಅದಕ್ಕೆ. ಹಂಗೆ ಆರೋಗ್ಯನೂ ಮುಖ್ಯ ಅಂತ ನನಗನ್ನಿಸ್ತತ್ರಿಪ್ಪ. ಹೌದು, ನೀವು ಹೇಳೋದು 100% ಸತ್ಯ. ಯಾಕಂದ್ರೆ ನೋಡ್ರಿ, ನೀವು ಒಂದೊಂದು ಮಾತಿಗೂ ಎದ್ದು ನಿಂತ್ಕೊಂಡು ಮಾತಾಡ್ತೀರಿ. ನೀವು ನೆಮ್ಮದಿಯಾಗಿ 5 ನಿಮಿಷ ಕುತ್ಕೊಳ್ಳೋದಿಲ್ಲ, ಎಷ್ಟು ಚಂದ ಎಕ್ಸಸೈಸ್ ಮಾಡ್ಕೊಂತನ ಮಾತಾಡ್ತೀರಿ ನೋಡ್ರಿ. ಎದ್ರ ಮೇಲೆ ಗೊತ್ತಾಗತ್ತೆ ನಿಮ್ದು ಆರೋಗ್ಯ ಎಷ್ಟು ಚೆನ್ನಾಗೈತಿ, ಆರೋಗ್ಯ ಇಂಪಾರ್ಟೆಂಟ್ ಅಂತ. ಎಲ್ಲ ನೀವು ಹೆಂಗೆ ತಿಳ್ಕೊಂತೀರಿ ಹಂಗ್ರಿ. ಮತ್ತೆ ಏನಾರ ಹೊಸ ಸುದ್ದಿ ಊರ ಕಡೆಗೆ ಏನಾರ? ಮತ್ತು ಏನೂ ಇಲ್ರಿಪ್ಪ, ಹೋಗನ್ರೆ. ಏನಂದ್ರಲ್ಲ ನೀವು, ಒಳಗೆ ಹೋಗೋಣಂದ್ರೆ. ಬಡ್ಡಿ ಮಗ, ನಾನೊಂದು ಮಾತಾಡಿದ್ರೆ ತಾನೊಂದು ಮಾತಾಡ್ತಾನೆ, ದರಿದ್ರದ ಅಂತಂದು ದಿನಾ ಬಂದು ಸಾಯ್ತಾನೆ ಇವನೊಬ್ಬನು. ನಾನು ಇವ್ನ ಹೆಂಡತಿ ಹೇಳಿ ಫಿಟ್ಟಿಂಗ್ ಇಡ್ಬೇಕು ಅನ್ಕೊಂಡೀನಿ, ಏನು ಆಗೋಲ್ತು. ಎಲ್ಲೈತೆ ನಿಮ್ಮ ಮನೆ? ಇವ್ನ ಹೆಂಡ್ತಿನೂ ನೋಡಿಲ್ಲ ನಾನು. ಒಂದು ಸಮ ಜಜ್ಕೊಂಡು ಕರ್ಕೊಂಡು ಹೋಗ್ಲಿ ಇವ್ನ ಹೆಂಡ್ತಿ. ನೀವು ಏನೋ ಅಂದಂಗಾತು, ನಂಗೆ ಸರಿ ಕೇಳಿಸ್ಲಿಲ್ಲ. ತಡಿ ಒಂಚೂರು ಹತ್ರ ಬರ್ತೇನೆ, ಅಂದ್ರೆ ಕೇಳ್ತತಿ. ಅಯ್ಯೋ ಇವನ ದೂರ ಇದ್ದಾಗ ಸರಿ ಇತ್ತು, ಮತ್ತೆ ಹತ್ರ ಬಂದು ಕುತ್ಕೊಂಡ. ಅಲ್ಲ, ನೀವು ಅಲ್ಲೇ ಕುತ್ಕೋಬೇಕಾಗಿತ್ತು, ಸರಿ ಕೇಳಿಸ್ತಿತ್ತು ನಂಗೆ ನಿಮ್ಮ ಮಾತು. ಹೌದು, ಆದರೆ ನನಗೆ ಕೇಳಿಸ್ತಿರ್ಲಿಲ್ಲ, ಅದಕ್ಕೆ ಹತ್ತಿರ ಬಂದೆ. ಅಲ್ಲ, ನೀವು ಯಾಕೆ ಅಷ್ಟು ಮರ್ಯಾದೆ ಕೊಡ್ತೀರಿ? ಮಾತಿಗೆ ನಿಂತ್ಕೊಳ್ಳೋದು ಬೇಡ, ನೀವು ಕುತ್ಕೊಂಡ ಮಾತಾಡ್ರಿ. ಇಲ್ಲ, ನಮ್ಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ, ಹಾಗಾಗಿ ಕೂತ್ಕೊಂಡು ಮಾತಾಡೋಕೆ ಆಗೋದಿಲ್ಲ. ನಾನು ಹಿಂಗೆ ತಗೊಂಡ್ರೆ ನೀವು ತಲೆ ಕೆಡಿಸ್ಕೊಬಿಡ್ರಿ. ಹೌದೌದು, ನಿಮ್ಮ ಟೆನ್ಷನ್ ನೋಡಿದ್ರೆ ಗೊತ್ತಾಗತ್ತೆ. ನಿಮ್ಮ ತಲೆಗಿನ ಕೂದಲಿಲ್ಲ ಒಂದೊಂದು, ನಿಮ್ಮ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಎಷ್ಟು ಟೆನ್ಷನ್ ಅಂತ ಹೇಳಿ. ಅಂದಂಗೆ ನೀವು ಮುಖಕ್ಕೆ ಏನು ಹಚ್ತೀರಿ, ಎಷ್ಟು ಬೆಳ್ಳಗೋದಿರಲ್ಲ? ಇಲ್ಲ, ನಾನೇನು ಹಚ್ಚೋದಿಲ್ಲ. ನಾನು ಹೊಟ್ಟೆ ಇರ್ತಾ ನಮ್ಮವ್ವ ತಿನ್ನಕ್ಕೇನು ಸಿಗ್ಲಾರ್ದಕ್ಕೆ ಫೇರ್ ಆ್ಯಂಡ್ ಲವ್ಲಿ ಟ್ಯೂಬ್ನ ನುಂಗಿಬಿಟ್ಟಿಲ್ಲ ಅಂತ, ಅದಕ್ಕೆ ನಾನು ಇಷ್ಟು ಬೆಳ್ಳಗದಾನೆ. ತಮಾಷೆ ಮಾಡ್ತೀರಣ್ಣ? ಇಲ್ಲಪ್ಪ, ತಮಾಷೆ ಅಲ್ಲ, ನಿಜ. ಯವ್ವ ನೋಡ್ಬೇ ಅಪ್ಪ ಅಲ್ಲೇ ಕುತ್ಕೊಂಡ ನೋಡು, ಇದ ಅಂಗಡಿ ನೋಡು ನಾ ಹೇಳಿದ್ದು. ಯವ್ವ ತಡಿ ಬೇ, ಇಲ್ಲೇನು ತಗೊಳ್ಳೋಣ, ಅಪ್ಪ ಏನೇನು ಮಾತಾಡ್ತಾನೆ ಕೇಳಿಸ್ಕೊಳ್ಳೋಣ. ಹೌದಾ, ನೀ ಹೇಳಿದ್ದು ಸರಿನ, ತಡಿ ಏನು ಮಾತಾಡ್ತಾನ ಕೇಳಿಸ್ಕೊಂಡ ಬಿಡೋಣ. ಅಂದಂಗ ನಿಮ್ದು ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ಈಗ 6 ವರ್ಷ ಆತ್ರಿ, ಮದುವೆಯಾಗಿ ಜಾಸ್ತಿ ವರ್ಷ ಆಗಿಲ್ಲ. ಮತ್ತೆ ನಿನ್ನ ಹೆಂಡತಿ ಬಗ್ಗೆ ಏನಾರ ಹೇಳ್ರಲ್ಲ, ಹೆಂಗೆ ಅವರು? ಓಹೋ ಅವಳ ಬಗ್ಗೆ ನಾವು ವಿವರಣೆ ಕೊಡಕ್ಕೆ ಬಿಟ್ರೆ ಬೆಳೆದು ಹರಿತೈತಿ. ಅಕ್ಕಿ ಅಲ್ರಿ, ಇಷ್ಟು ಅಗಲಕ್ಕೆ ಇಷ್ಟು ಉದ್ದಕ್ಕೆ ಏನು ಅಂತೀರಿ ನೀವು, ಹಂಗೆ ಸಣ್ಣ ಆನೆ ಮರಿ ನೋಡ್ದಂಗೆ ಆಕತ್ ನೋಡ್ರಿ. ಅಕ್ಕಿ ವಿಶಾಲವಾದ ಬಾಡಿ ಹಾಕಿದ್ದು, ರೋಡ್ ರೋಲರ್ ಆಯ್ದ. ನಾವು ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಹತ್ತಿ ತುಂಬಿದ ಅಂಟಿಗೆ ಇರ್ತಲ್ರಿ, ಹಂಗೆ ಬಿದ್ರೆ ಬುಡು ಉಳ್ಕೊಂಡು ಹೋಗತ್ತಲ್ಲ, ಹಂಗೆ ಅಕ್ಕಿ ಮಾಡೋ ಅಡಿಗೆ ಅಂತರೂ ನಾಯಿನೂ ತಿನ್ನಲ್ಲ, ನಮಗೆ ಬೇರೆ ವಿಧಿ ಇಲ್ಲ, ತಿಂತೇವೆ ಅಷ್ಟೆ. ಮತ್ತೆ ಅವ್ರ ಕ್ಯಾರೆಕ್ಟರ್ ಎಲ್ಲ ಹೆಂಗೆ? ಬೆಳಿಗ್ಗೆ ಎದ್ದು ಸಹಸ್ರನಾಮ ಶುರು ಮಾಡಿದ್ಲು ಅಂದ್ರೆ ರಾತ್ರಿ ಮಕ್ಕನವ್ರಿಗೂ ಬೈಯದ ಹುಡ್ರಿಗೂ ಬೈಯದ, ನಮಗೂ ಬೈಯದ, ಕೆಲಸದವ್ರಿಗೂ ಬೈಯದ, ಹೊರಗಿದ್ದವ್ರಿಗೂ ಬೈಯದ, ಹಿಂಗೆ ಬೈಕೆ ಅಂತಿರ್ತಾಳೆ ಎಷ್ಟೊತ್ತು. ಅದು ಹಾಕಿದ ಕ್ಯಾರೆಕ್ಟರ್. ಯವ್ವ ನೋಡ್ರಿ, ಅಪ್ಪ ನಿನ್ನ ಬಗ್ಗೆನೇ ಹೇಳಕತ್ತಾನ ಆಕೆ ಹತ್ರ. ಹೌದ್ಲಿ ತಮ್ಮ, ಕೇಳಿಸ್ಕೊಳಕತ್ತಾನ. ನಾನು ಮಾಡ್ತಾನೆ ತಡಿ, ಇನ್ನೇನೇನು ಹೇಳ್ತಾನೆ ಕೇಳಿಸ್ಕೊಳೋಣ. ಮತ್ತು ಅವರಿಗೆ ನೀವು ಅಂದ್ರೆ ಭಾಳ ಇಷ್ಟ ಅನ್ನಲೇನ್ರಿ? ಅಕ್ಕಿಗೆ ನನ್ನ ಕಂಡ್ರೆ ಇಷ್ಟ, ನನಗೆ ಅಕ್ಕಿನ ಕಂಡ್ರೆ ಇಷ್ಟ ಇಲ್ಲ ನೋಡ್ರಿ. ಅದಕ್ಕಾಗಿ ನಾನು ಮನೆಯಾಗೆ ಇರಂಗಿಲ್ಲ, ಯಾವಾಗಲೂ ಹೊರಗೆ ಇರ್ತೀನಿ. ಬಟ್ಟಿ ಮಗ ಹಿಂಗೆಲ್ಲ ಮಾತಾಡ್ತಾನೆ ನೋಡು. ನನಗೆ ನೀವಂದ್ರೆ ಭಾಳ ಇಷ್ಟ, ಅದಕ್ಕೆ ನಾನು ಟೈಮ್ ಸಿಕ್ಕಾಗೆಲ್ಲ ನಿಮ್ಮ ಅಂಗಡಿ ಮುಂದೆ ಬಂದು ಕೂತ್ಕೊಂತಾನೆ. ಹೌದು,
ನಿಮ್ಗೆ ನಾನಂದ್ರೆ ಇಷ್ಟ ಅಂತಂದು ಈಗ 4 ದಿವಸದಿಂದ ನನಗೂ ಗೊತ್ತಾಗತ್ತೈತಿ. ಯಾಕಂದ್ರೆ ದಿವಸ ಇಲ್ಲೇ ನೀವು ಬಂದು ಕುತ್ಕೊಂತೀರಲ್ಲ ಅದಕ್ಕೆ. ಓ ಹೌದಾ? ಹಾಂ ಹಾಂ, ನಿಮಗೂ ಐಡಿಯಾ ಬಂದದ್ದು ಹಂಗಾರ. ಆಕಿಗಲ್ಪ ಐಡಿಯಾ ಬಂದಿರೋದು ನನಗೆ ಹೆಂಗೆ ನಿನ್ನ ಹೊಡಿಲಿ ಅಂತ ಐಡಿಯಾ ಯೋಚನೆ ಮಾಡಕತ್ತ ನಾನು. ಹೌದಾ? ಎಷ್ಟು ನೀರಿನಾಗರ ಮುಳುಗ್ತಿದ್ದಿ ನೀನು. ನಾ 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 ಹಂಗೆ ಹೇಳಿಲ್ಲ, ಹಂಗೆ ಹೇಳಿಲ್ಲ. ಏನ ಹಂಗೆ ಹೇಳಿಲ್ಲ ಹಿಂಗೆ ಹೇಳಿಲ್ಲ ಅಂತೀಯ? ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳಕತ್ತೀನಿ ಅವಾಗಿಂದಾನು. ಅಲ್ಲ ನೀ ಬಂದು ಎಷ್ಟೊತ್ತಾತು? ಯಾವಾಗ ಬಂದೆ ನೀನು? ನೀ ಹತ್ತಿ ಅಂಟಿಗೆ ಅನ್ನಕತ್ತಿದ್ದೆಲ್ಲ ಪೇರನ್ ಲವ್ಲಿ ಟ್ಯೂಬ್, ಆವಾಗ ಬಂದ ನಾನು ಹತ್ತಿ ಅಂಟಿಗೆ. ಹೌದಾ? ರೋಡ್ ರೋಲರ್ ನಾ ಮಾಡಿದ ಅಡಿಗೆ ನಿಂಗೆ ಇಷ್ಟ ಆಗೋದಿಲ್ಲ. ಹಾಂ ಮನೆಗೆ ಬಾ, ನಿನ್ನ ಮಾಡ್ತಾನೆ. ಯವ್ವ ಅವನ ಹೆಂಡತಿ ಬಂದು ಚಲೋ ಆತ, ಕರ್ಕೊಂಡು ಹೋಗಿದ್ದ. ಇಲ್ಲಾಂದ್ರೆ ಇನ್ನೂ ಕುತ್ಕೊಂಡು ಜೀವ ತಿಂತಿದ್ದಾನಂತ. ಅಲ್ಲೇ ಮನ್ಯಾಗ ನಿನಗೆ ಕೆಲಸ ಅಂದ್ರೆ ಆಗಂಗಿಲ್ಲ. ಒಂದು ಕೊಟ್ಟಿಗೆ ಕೆಲಸ ಮಾಡಂಗಿಲ್ಲ, ಒಂದು ಹೋಗಿ ಹೊಲಕ್ಕೆ ಊಟ ಕೊಟ್ಟು ಬರೋಂಗಿಲ್ಲ, ಒಂದು ಕೆಲಸದವ್ರಿಗೆ ಚಹಾ ಕೊಡೋಂಗಿಲ್ಲ, ಹುಡ್ರನ್ನ ಶಾಲೆಗೆ ಬಿಡೋಂಗಿಲ್ಲ. ಎಲ್ಲ ಬಿಟ್ಕೊಟ್ಟು ಇಲ್ಲಿ ಬಂದು ಅಂಗಡಿಯಾಗ ಕುತ್ಕೊಂತೀಯ ನೀನು. ಈಗೇನು ಮನೆಗೆ ನಡೀತೀಯ? ಏನು ಇನ್ನೇ ಇಲ್ಲೇ ಕುತ್ಕೊಂಡು ಕತೆ ಹೇಳ್ತೀಯ? ಅಲ್ಲಲ್ಲ, ನಿಮ್ಮ ಮುಂದೆ ನಾ ಬರ್ತೇನೆ. ಯಾರು ಹೇಳಕತ್ತಿ? ಇವತ್ತಿನ ಮುಂದೆ ನೀ ಹೋಗ್ಬೇಕು, ಹಿಂದೆ ನಾ ಬರ್ತಾನೆ. ಇಲ್ಲ ಅಂದ್ರೆ ಏನಿಲ್ಲ, ಇಲ್ಲಿಂದನ ಪುಟ್ಟ ಬಾಲ್ ಮತ್ತೆ. ಹಂಗಲ್ಲ, ನಿಮ್ಮ ಮುಂದೆ ಹೋಗ. ಮರ್ಯಾದಿಂದ ನಡಿ ಮನೆಗೆ ಎಂದೆ. ಇಲ್ಲ ನಾ ಇಲ್ಲದೇನೆ ಅಂತ ನಿನಗೆ ಹೆಂಗೆ ಗೊತ್ತಾತು? ನೀ ಹೇಳಿದಕ್ರೇನ ನಿನ್ನ ಬಾಲ್ ಹೇಳ್ತತಿ. ದಿನ ನೀ ಎಲ್ಲಿ ಹೊಕ್ಕಿ ಅಂತ ನಾನು ಭಾಳ ದಿವಸದಿಂದ ಚಿಂತೆ ಮಾಡ್ಕೊತಿದ್ನೆ. ಇವತ್ತು ಸಿಕ್ಬಿದ್ದೆಲ್ಲ, ನಡಿ ಮಾಡ್ತಾನೆ ನಿನ್ನ ಮನೆ. ನಡಿ ಫಸ್ಟ್. ಆತ, ನಾನು ಹೋಗ್ತೀನಿ. ನೀವೇನು ತಪ್ಪು ತಿಳ್ಕೊಬಿಡ್ರಿ, ನಾನು ನಾಳೆ ಬರ್ತೀನಿ. ಏ ಹುಡುಗಿ, ನಾಳಿಂದ ಅವ ಇಲ್ಲಿ ಬರಂಗಿಲ್ಲ. ಬಂದ ಅಂದ್ರೆ ನನಗೆ ಫೋನ್ ಮಾಡ್ಬೇಕಾ ನೀನು? ಆತ್ರಿ ಅಕ್ಕಾರ, ಹಂಗೆ ಮಾಡ್ತೇನೆ. ಏಯ್, ನಾನಿನ್ನ ಅಕ್ಕಲ್ಲ, ಅವ ನಿನ್ನ ಅಣ್ಣ. ಆತ್ರಿ ಅತ್ತಿಗೆ ಮರ, ಹಂಗೆ ಬಾ ದಾರಿಗೆ. ನೀನು ನೋಡಕತ್ತಿ, ನಡಿಯ ಮನೆಗೆ. ನಿಂಗೆ ಬೇರೆ ಹೇಳ್ಬೇಕನಪ್ಪ ಮನೆ ನಡಿ ಅಂಥೇಳಿ. ಇಲ್ಲಿ ಬೇವ, ಆಂಟಿ ಹತ್ರ ನಾನು ಚಾಕ್ಲೇಟ್ ಇಸ್ಕೊಂಬರ್ತೀನಿ. ಮನ್ಯಾಗ ಎಮ್ಮೆ ಸಗಣಿನ ಕೊಡ್ತಾನೆ, ನಡಿ ಮನೆಗೆ. ಚಾಕ್ಲೇಟ್ ಬೇಕಂತ ಮನೆಗೆ, ಚಾಕ್ಲೇಟ್. ಅಪ್ಪ ಮಗ ಸೇರ್ಕೊಂಡು ಚಾಕ್ಲೇಟ್ ಮೈತೀರ ಮಾಡ್ತೀನಿ, ನಡಿ. ಅವ ಚಾಕ್ಲೇಟ್ ಅಂತಾನ, ನೀನು ಚಾಕ್ಲೇಟ್ ಅಂತಿ. ನೆಮ್ಮದಿಯಿಂದ ಒಂದು ಪುಕ್ಷಟೆ ಚಾಕ್ಲೇಟ್ ಸಿಕ್ತಿತ್ತು, ಅದನ್ನ ಇಸ್ಕೊಳಕ್ಕೆ ಬಿಡಂಗಿಲ್ಲ ಈಕಿ. ನಡಿ ಬಾ. ಹಬ್ಬ ಎಂತ ಹಾರಿಬಲ್ಲ ಅಯ್ಯಪ್ಪ. ಹಾಂ, ಮತ್ತು ನೋಡ್ರಿ, ಹಿಂಗೂ ಇರ್ತಾರೆ ಜನ. ಏನು ಮಾಡ್ತೀರಿ, ಮನೆ ಹೆಂಡತಿಗೆ ಗೊತ್ತಾಗ್ಲಾರ್ದಾಗ ಮಂದಿ ಇಲ್ಲಿ ಕುತ್ಕೊಂಡು ನಮ್ಮ ಮರ್ಯಾದೆ ತೆಗಿತಾರೆ. ಈ ಕಡೆ ಬೈಯಂಗಿಲ್ಲ, ಈ ಕಡೆ ಬಿಡಂಗಿಲ್ಲ. ಬೈದ ಅಂಗಡಿ ವ್ಯಾಪಾರ ನಿಂತುಕೊತಿ, ಗಿರಾಕಿ ಕಮ್ಮಿಯಾಗ ಅನ್ನೋದು. ಬೈದ ಹೋದ್ರೆ ಹಿಂಗೆ ಜನ ನಮ್ಮನ್ನು ಆಡ್ಕೊಂತಾರೆ. ಏನು ಮಾಡಿದ್ರಿ, ಹೆಣ್ಮಕ್ಳು ಒಬ್ಬಂಟಿಗಿರಿದ್ರೆ ಭಾರಿ ಕಷ್ಟ. ಆಮೇಲೆ ವೀಕ್ಷಕರೆಲ್ಲರಿಗೂ ಒಂದು ವಿನಂತಿ, ನಮ್ಮ ಮನ್ಯಾಗ ಡೇರೆ ಹೋಗ್ಬಿಟ್ಟು ಭಾಳ ಚಂದ ಎಲ್ಲ ಫೋಟೋ ಹೊಡೆದಿಟ್ಟೇನೆ. ನಿಮ್ಗೆಲ್ಲರಿಗೂ ತೋರಿಸ್ಬೇಕಂತ ಭಾಳ ಆಸೆ ಐತಿ. ಅದಕ್ಕೆ ಈ ವಿಡಿಯೋದಾಗ ಅದನ್ನು ತೋರಿಸ್ತೇನೆ ನಿಮಗೆ. ಮತ್ತು ಇನ್ನೊಂದು ಏನಂದರೆ, ಇನ್ನೂವರೆಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ, ದಯಮಾಡಿ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ದಯಮಾಡಿ ತಿಳಿಸ್ರಿ, ನಾನು ಸರಿ ಮಾಡ್ಕೊತೀನಿ ಅಂತ ಹೇಳ್ತಾ, ಇವತ್ತಿನ ಹೂವನ್ನೆಲ್ಲ ತೋರಿಸೋ ಸಮಯ ಆಗಿದೆ. ಬನ್ನಿ, ವಿಡಿಯೋ ಮುಗಿಸೋಂಥ ಸಮಯ ಆಗಿಲ್ಲ, ಹೂ ತೋರಿಸ್ತೇನೆ ನಿಮಗೆ. ಎಷ್ಟು ಚಂದ ಹೂವು ಅದಾವ ಅಂದ್ರೆ ನಿಮಗೆಲ್ಲರಿಗೂ ಭಾಳ ಖುಷಿ ಆಕತ್ತೆ ಅಂತ ನಾನು ಅನ್ಕೊಂಡೀನಿ. ಬರೀ ಹೋಗೋಣ.